सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तं जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಪಂಚಮೋಧ್ಯಾಯದಲ್ಲಿ 16ನೇ ಶ್ಲೋಕ. ನಾರಾಯಣ ಪರೋ ಯೋಗೋ ನಾರಾಯಣ ಪರಂ ತಪಃ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರಾಗತಿ. ಅಂದರೆ ಸೃಷ್ಟಿಯ ವಿಚಾರವನ್ನು ತಿಳಿಸಬೇಕು ಅಂತ ಪರೀಕ್ಷಿತ ರಾಜ ಶುಕಾಚಾರ್ಯರನ್ನು ಕೇಳಿದಾಗ ಶುಕಾಚಾರ್ಯರು ನಾರದರು ಬ್ರಹ್ಮದೇವರನ್ನ ಇದೇ ಪ್ರಶ್ನೆ ಮಾಡಿದರು, ಸೃಷ್ಟಿಯ ಬಗ್ಗೆ, ಸೃಷ್ಟಿ ಮಾಡಿದ ಕ್ರಮ ಹೇಗೆ ಹಾಗೆ ಅಂತ. ಅದರ ಒಂದು ಸಂವಾದ ನಾರದರು ಪ್ರಶ್ನೆ ಮಾಡಿದ್ರು, ಅದಕ್ಕೆ ಬ್ರಹ್ಮದೇವರು ಕೊಟ್ಟ ಉತ್ತರ, ಅದನ್ನೆಲ್ಲ ವಿವರಿಸ್ತಾ ಬರ್ತಾ ಇದ್ದಾರೆ. ಆಗ ಬ್ರಹ್ಮದೇವರು ಹೇಳುವ ಮಾತು ಪರಮಾತ್ಮನೇ ಸೃಷ್ಟಿ ಮಾಡಿದ್ದು ಹಾಗೆ ಅಂತ. ಮತ್ತೆ ವೇದಗಳಲ್ಲಿ ಬ್ರಹ್ಮದೇವರು ಮಾಡಿದೆ ಅಂತ ಬರುತ್ತದಲ್ಲ ಹಾಗೆ ಅಂದ್ರೆ ಆ ವೇದದಲ್ಲಿ ಬರುವ ಎಲ್ಲ ಹೆಸರು ಕೂಡ ಅದು ದೇವರದ್ದೇ ಹೆಸರು. ಹಿರಣ್ಯ ಗರ್ಭ ಸೃಷ್ಟಿ ಮಾಡಿದ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತ ತಿಳಿಬಾರದು, ಪರಮಾತ್ಮನೇ ಸೃಷ್ಟಿ ಮಾಡಿದ್ದು ಹಾಗೆ. ಯಾಕೆ ಹಾಗೆ ಹೇಳ್ತೀರಾ ಹಾಗೆ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು, ನಾರಾಯಣ ಪರಾವೇದಾಹ, ವೇದಗಳಲ್ಲಿ ಇರುವ ಪ್ರತಿಯೊಂದು ಶಬ್ದವೂ ಕೂಡ ಅದು ದೇವರ ಹೆಸರು. ದೇವರು ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ಸ್ತ್ರೀ ದೇವತೆಗಳಿಗೆ ಆ ಹೆಸರನ್ನು ಕೊಟ್ಟಿದ್ದಾನೆ. ಆ ಹೆಸರು ಎಲ್ಲರೂ ಹೇಳೋದು ದೇವರನ್ನೇ ಮುಖ್ಯವಾಗಿ ಹೇಳುತ್ತದೆ ಅಂತ ನೋಡಿದ್ದೀವಿ. ಮತ್ತು ದೇವಾಹ ನಾರಾಯಣ ಅಂಗಜಾಹ, ಪರಮಾತ್ಮನ ಅವಯವಗಳಿಂದ, ಪರಮಾತ್ಮನ ಕಣ್ಣಿನಿಂದ ಹುಟ್ಟಿದವ ಸೂರ್ಯ, ಪರಮಾತ್ಮನ ಕಿವಿಯಿಂದ ಹುಟ್ಟಿದವ ಚಂದ್ರ, ಪರಮಾತ್ಮನ ಅವಯವದಿಂದ ಆಯಾ ದೇವತೆಗಳು ಹುಟ್ಟಿ ಬರ್ತಾ ಇದ್ದಾರೆ. ಅದರಿಂದ ಪರಮಾತ್ಮನೇ ಆಶ್ರಯ ಎಲ್ಲರಿಗೂ ಹಾಗೆ. ನಾರಾಯಣ ಪರಾಲೋಕ, ಇಡೀ ಲೋಕ, ಭೂಲೋಕ, ಭುವರ್ಲೋಕ, ಎಲ್ಲ 14 ಲೋಕವೂ ಕೂಡ ಪರಮಾತ್ಮನನ್ನೇ ಆಶ್ರಯಿಸಿದೆ, ಪರಮಾತ್ಮನಿಂದಲೇ ಹೊರಗೆ ಬಂದಿದೆ. ಅದರಿಂದ ಆ ಲೋಕಗಳಿಗೂ ಪರಮಾತ್ಮನೇ ಆಶ್ರಯ. ನಾರಾಯಣ ಪರಾಮಖಾಹ, ಇನ್ನು ಯಜ್ಞಗಳು, ಹವಿಸ್ಸು ಇತ್ಯಾದಿಗಳು ಅದು ಕೂಡ ಪರಮಾತ್ಮನಿಗಾಗಿ ಹಾಗೆ ಅಂತ ಹಿಂದೆ ಹೇಳಿದರು. ಅದರದೇ ಮುಂದಿನ ವಿಚಾರ ನಾರಾಯಣ ಪರೋ ಯೋಗೋ ಅಂತ ಬಂತು. ಯೋಗ, ವೇದಗಳಲ್ಲಿ ಯೋಗಶಾಸ್ತ್ರವನ್ನು ಕೂಡ ಹೇಳಿದ್ದಾರೆ. ಅದು ಬಿಟ್ಟು ಅಷ್ಟಾಂಗ ಯೋಗ ಹಾಗೆ ಅಂತೆಲ್ಲ ವಿಶಿಷ್ಟವಾಗಿದೆ. ಅದೆಲ್ಲವೂ ಕೂಡ ನಾರಾಯಣನೇ, ಅಂದರೆ ಮಖಾದಿಗತ್ಯಂತ ಪ್ರತಿಪಾದಕ ವೇದಸ್ಯ, ವೇದಗಳಲ್ಲಿ ಕೆಲವು ಭಾಗ ಯೋಗದ ಬಗ್ಗೆ ಹೇಳಿದ್ದಾರೆ. ಆ ಯೋಗವನ್ನು ಹೇಳುವ ಶಬ್ದವೂ ಕೂಡ ನಾರಾಯಣ ಪರವೇ, ನಾರಾಯಣನನ್ನೇ ತಿಳಿಸಿಕೊಡ್ತದೆ. ನಾರಾಯಣ ಪರಂ ತಪಃ, ಇನ್ನು ವೇದಗಳಲ್ಲಿ ತಪಸ್ಸನ್ನು ಹೇಗೆ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದಾರೆ. ಆ ಭಾಗಗಳು ಕೂಡ ಹೇಳೋದು ನಾರಾಯಣನನ್ನೇ. ನಾರಾಯಣ ಪರಂ ಜ್ಞಾನಂ, ಮುಖ್ಯವಾಗಿ ಜ್ಞೇಯ ಅಂದರೆ ತಿಳಿಯಲು ಯೋಗ್ಯನಾದವ ಹಾಗೆಂದ್ರೆ ಪರಮಾತ್ಮನೇ. ನಾರಾಯಣ ಪರಂ ಜ್ಞಾನಂ, ಲೋಕದಲ್ಲಿ ಇನ್ನು ಯಾವ ವಸ್ತುವು ಕೂಡ ತಿಳಿಯಲು ಯೋಗ್ಯ ಅಲ್ಲ, ಮುಖ್ಯವಾಗಿ ತಿಳಿಯಬೇಕಾದ್ದು ಪರಮಾತ್ಮನನ್ನೇ ಹಾಗೆ ಅಂತ. ಅಂದರೆ ಲೋಕದಲ್ಲಿ ತಿಳಿಯೋದು ಬೇಡವಾ ಹಾಗೆ ಅಂದರೆ ತಿಳಿಬೇಕು, ಆದರೆ ಪರಮಾತ್ಮನಿಗಾಗಿ ಇವುಗಳನ್ನು ತಿಳಿಯಬೇಕು. ಉದಾಹರಣೆಗೆ ಪುಸ್ತಕ, ಏನೇನು ನಾವು ಬಳಸ್ತೀವಿ ಅದೆಲ್ಲವನ್ನು ಕೂಡ ಯಾತಕ್ಕೆ ತಿಳಿಬೇಕು, ಅದನ್ನು ಯಾಕೆ ಬಳಸಬೇಕು, ಎಲ್ಲ ದೇವರ ಸೇವೆಗಾಗಿ, ದೇವರನ್ನು ತಿಳಿಯೋದಕ್ಕಾಗಿ, ದೇವರ ಉದ್ದೇಶವಾಗಿ ಇಟ್ಟುಕೊಂಡು ಎಲ್ಲವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಪರಂ ಜ್ಞಾನಂ, ಯಾಕೆ ನಾರಾಯಣ ಪರಾಗತಿ, ನಮಗೆ ಅಲ್ಟಿಮೇಟ್ ಡೆಸ್ಟಿನೇಷನ್, ನಾವು ಯಾರ ಹತ್ರ ಹೋಗಬೇಕು, ನಾರಾಯಣನ ಹತ್ರನೇ ಸೇರಬೇಕು ನಾವು.
ನಾರಾಯಣನ ದಾಸರು ನಾವು ಹಾಗೆ ಅಂತ ಆ ರೀತಿಯಾಗಿಯೂ ಕೂಡ ವೇದಗಳಲ್ಲಿ ಅನೇಕ ಕಡೆ ಹೇಳಿದ್ದಾರೆ. ಅದರಿಂದ ನಮ್ಮ ಡೆಸ್ಟಿನೇಷನ್ ಯಾವುದು ಅಂದರೆ ಪರಮಾತ್ಮನೇ. ಅದರಿಂದ ವೇದಗಳಲ್ಲಿ ನಾನಾ ಶಬ್ದಗಳನ್ನು ಬಳಸಿದರೂ ಕೂಡ ಅದೆಲ್ಲವೂ ಹೇಳೋದು ನಾರಾಯಣನನ್ನೇ ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಅದರಿಂದ ವೇದಗಳಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂದರೆ ನೀನು ವಿರೋಧ ಚಿಂತನೆ ಮಾಡಬೇಡ, ಪರಮಾತ್ಮನನ್ನೇ ಆ ಶಬ್ದ ಮುಖ್ಯವಾಗಿ ಹೇಳ್ತದೆ ಹೊರತು ಬ್ರಹ್ಮದೇವರನ್ನಲ್ಲ, ರುದ್ರದೇವರನ್ನಲ್ಲ. ಅದರಿಂದ ವೇದವಾಕ್ಯಗಳಿಗೆ ಯಾವ ವಿರೋಧವೂ ಇಲ್ಲ ಹಾಗೆ ಅಂತ ಒಟ್ಟು ಬ್ರಹ್ಮದೇವರ ಅಭಿಪ್ರಾಯ. ತಸ್ಯಾಪಿ ದ್ರಷ್ಟುರೀಶಸ್ಯ ಕೂಟಸ್ಥಸ್ಯಾಖಿಲಾತ್ಮನಃ ಸೃಜ್ಯಂ ಸೃಜಾಮಿ ಸೃಷ್ಟೋಹಂ ಈಕ್ಷೇವಾಭಿಚೋದಿತಃ. ನನು ಭವತಃ ಕರ್ತೃತ್ವಭಾವೇ ಬ್ರಹ್ಮೈವ ಕರ್ತ ಇತಿ ಪೌರಾಣಿಕಿ ಪ್ರಸಿದ್ಧಿ ಕಥಂ ಇತ್ಯತಃ. ನೀವು ಕರ್ತೃ ಅಲ್ಲ ಅಂತ ಆದ ಮೇಲೆ ಬ್ರಹ್ಮದೇವರು ತಾವೇ ಹೇಳ್ಕೊಡ್ತಾರೆ, ತಾವೇ ಡಿಕ್ಲೇರ್ ಮಾಡ್ತಾ ಇದ್ದಾರೆ, ಜಗತ್ತಿನ ಕರ್ತ ನಾನಲ್ಲ, ಪರಮಾತ್ಮನೇ ಕರ್ತ, ಎಲ್ಲವನ್ನು ಮಾಡೋದು ದೇವರೇ ಹಾಗೆ. ಬ್ರಹ್ಮೈವ ಕರ್ತ ಇತಿ ಪುರಾಣಗಳಲ್ಲಿ ಪ್ರಸಿದ್ಧ ಇದಲ್ಲ, ಬ್ರಹ್ಮದೇವರೇ ಮಾಡಿದರು ಹಾಗೆ ಅಂತ. ಅದಕ್ಕೆಲ್ಲ ಏನು ಅರ್ಥ ಮತ್ತೆ ಹಾಗೆ ಅಂತ ಹೇಳಿದ್ರೆ, ವೇದಗಳಲ್ಲಿ ಬೇಕಾದ್ರೆ ಬಿಟ್ಟುಬಿಡಿ, ಪುರಾಣದಲ್ಲೂ ಇದಲ್ಲ. ವೇದಕ್ಕೆ ಒಂದು ಅರ್ಥ ಹೇಳಿಬಿಟ್ರಿ ನೀವು, ನಾರಾಯಣ ಪರ ಅಂತ ಎಲ್ಲ ನಾರಾಯಣ ಪರವಾಗಿ ಮಾಡಿಬಿಟ್ರಿ. ಅದ್ರ ಬರೀ ವೇದದಲ್ಲಿ ಮಾತ್ರ ಇಲ್ಲ, ಪುರಾಣಗಳಲ್ಲೂ ಕೂಡ ಏನು ಹೇಳ್ತಾ ಇದ್ದಾರೆ, ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನು ಉತ್ತರ ಹಾಗೆ ಅಂದರೆ, ತಸ್ಯಾಪಿ ಪರಮಾತ್ಮ ಎಂತವ ಅವಾಪ್ತ ಸಮಸ್ತ ಕಾಮತೆಯ, ಎಲ್ಲ ಕಾಮನೆಯನ್ನು ಪಡೆದವ ದೇವರು. ಇದು ಒಂದು ಮೈನಸ್ ಇದೆ ದೇವರಲ್ಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಏನೇನು ಕಾಮನೆಗಳಿದೆಯೋ ಅದೆಲ್ಲವೂ ಕೂಡ ಈಡೇರಿದ ದೇವರು. ಅದರಿಂದ ದೇವರಿಗೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಸ್ವಪ್ರಯೋಜನ ಶೂನ್ಯಸ್ಯಾಪಿ, ದೇವರಿಗೆ ಪ್ರಯೋಜನ ಇಲ್ಲ, ಆದರೆ ಲಕ್ಷ್ಮಿಯಿಂದ ಶುರು ಮಾಡಿ ಸಮಸ್ತ ಜೀವರಾಶಿಗಳಿಗೂ ಕೂಡ ಈ ಜಗತ್ತಿನ ಸೃಷ್ಟಿ ಮಾಡುವುದರಿಂದ ಪ್ರಯೋಜನ ಇದೆ. ಅದರಿಂದ ಪರಮಾತ್ಮ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಕಾರ್ಯಕಾರಣಾಧಿಕಂ ಸೃಷ್ಟ್ವ, ನೋಡಿ, ಮಹತ್ತತ್ವ, ಅವ್ಯಕ್ತ ತತ್ವ, ಅದರಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಪಂಚಭೂತಗಳು, ತನ್ಮಾತ್ರೆಗಳು ಇತ್ಯಾದಿ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ಕಾರ್ಯಕಾರಣ ಇದೆ. ಸೈನ್ಸಲ್ಲಿ ಹೇಳ್ತಾರೆ ನೋಡಿ, ಕಾಸ್ ಅಂಡ್ ಎಫೆಕ್ಟ್ ಹಾಗೆ. ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಮೊದಲು ಬಂದದ್ದು ಇಲ್ಲೇ. ಕಾರ್ಯಕಾರಣ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿ ತತ್ ಪ್ರವಿಶ್ಯ, ಅದರಲ್ಲಿ ತಾನು ಪ್ರವೇಶ ಮಾಡಿ. ಯಾಕೆ ಸೃಷ್ಟಿ ಮಾಡಿದ್ದು? ಸುರಕ್ಷಿತವಾಗಿ ಉಳಿಬೇಕಲ್ಲ. ಹಣ್ಣು ಮರದಿಂದ ಕೊಯ್ದು ಇಟ್ಕೊಂಡ್ಬಿಟ್ರೆ ಏನಾಗ್ತದೆ? ಕೊಳೆತು ಹೋಗ್ತದೆ, ಅದು ಉಪಯೋಗ ಇಲ್ಲ. ಅದರಿಂದ ಸೃಷ್ಟಿ ಮಾಡಿದ್ದು ಹಾಳಾಗಬಾರ್ದು. ಸೃಷ್ಟಿ ಮಾಡೋದಕ್ಕೆ ಒಂದು ರೂಪ, ಅದನ್ನ ರಕ್ಷಣೆ ಮಾಡೋದಕ್ಕೆ ಸ್ಥಿತಿ ಅಂತ ಕರೀತಾರೆ. ಸ್ಥಿತಿ ಮಾಡೋದಕ್ಕೆ ಪರಮಾತ್ಮ ಒಂದು ರೂಪ. ಈ ರೀತಿಯಾಗಿ ಅನೇಕ ರೂಪಗಳನ್ನು ತಾಳಿ ಪರಮಾತ್ಮ ಆ ವಸ್ತುವನ್ನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಕೂಡ ಮಾಡ್ತಾನೆ. ಸ್ವತಃ ತಾನು ಯಾವ ವಿಕಾರವನ್ನು ಹೊಂದೋದಿಲ್ಲ. ಈಗ ನೋಡಿ, ಘಟ ಸೃಷ್ಟಿಯಾಯಿತು, ದೇವರು ನಾಶ ಆದ, ಘಟದಲ್ಲಿ ಇದ್ದ ದೇವರು ನಾಶ ಆದ ಅಂತ ತಿಳಿಬಾರ್ದು. ಘಟ ನಾಶ, ಘಟ ಅಷ್ಟೇ ನಾಶ, ಅದರಲ್ಲಿದ್ದ ದೇವರಿಗೆ ನಾಶ ಇಲ್ಲ. ಯಾಕೆ? ಪರಮಾತ್ಮ ಎಂತವ ಅವಿಕಾರ, ದೇವರಿಗೆ ವಿಕಾರ ಬದಲಾವಣೆ ಎನ್ನುವುದೇ ಇಲ್ಲ. ಅದರಿಂದ ತತ್ಪರಿಣಾಮಾಧಿಕಂ ಶಕ್ತಿಂ ಪ್ರೇರಯಿತ್ವ, ಆ ಪರಿಣಾಮ ಶಕ್ತಿಯನ್ನು ಕೊಟ್ಟು ಪ್ರೇರಣೆ ಮಾಡಿ, ಯತ್ ಸೃಜ್ಯಂ ಕರೋತಿ ತದೇವ ತೇನ ಅಂತರ್ಬಹಿಶ್ಚ ಪ್ರೇರಿತ ಸನ್ ಅಹಂ ಕರೋಮಿ ಅತಃ. ಆ ಪರಮಾತ್ಮನ ಶಕ್ತಿಯನ್ನು ಬಳಸಿಯೇ ನಾನು ಸೃಷ್ಟಿಯಾದಿಗಳನ್ನು ಮಾಡ್ತೇನೆ ಅಂತ ಪುರಾಣಗಳಲ್ಲಿ ಬಂದದ್ದಕ್ಕೆ ಅರ್ಥವೇ ಹೊರತು ನಾನು ಅಂದರೆ ಬ್ರಹ್ಮದೇವರು ನಾನು ಸ್ವತಂತ್ರವಾಗಿ ಸೃಷ್ಟಿ ಮಾಡಿದೆ ಅಂತ ತಿಳಿಯಬೇಡ. ಪರಮಾತ್ಮನದ್ದೇ ಶಕ್ತಿ. ಆ ಪರಮಾತ್ಮನ ಶಕ್ತಿಯನ್ನು ಬಳಸಿ ಆ ಶಕ್ತಿ ಎಲ್ಲಿದೆ? ಎಲ್ಲ ಕಡೆ ಇದೆ, ಎಲ್ಲ ಕಡೆ ಆ ಶಕ್ತಿ ಇದೆ. ಆದರೂ ಕೂಡ ಅದು ಕಾಣೋದಿಲ್ಲ. ಅದರಿಂದ ಆ ಶಕ್ತಿಯನ್ನು ಬಳಸಿ ನಾನು ಮಾಡಿದ್ರಿಂದ ನಾನು ಸೃಷ್ಟಿ ಮಾಡಿದೆ ಅಂತ ನಿನಗೆ ಕಾಣಿಸ್ತದೆ. ಪುರಾಣಗಳಲ್ಲಿ ಆ ರೀತಿಯಾದ ಅಭಿಪ್ರಾಯ ಬರುತ್ತದೆ. ಆದರೆ ಪರಮಾತ್ಮನೇ ಕರ್ತೃವಾಗಿದ್ದಾನೆ. ಪುರಾಣೇಶು ಮಮ ಕರ್ತೃತಾ ಪ್ರಸಿದ್ಧಿ ಇತಿ ಭಾವ. ಅದರಿಂದ ಪುರಾಣಗಳಲ್ಲಿ ನಾನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾರೆ ಹೊರತು ವಾಸ್ತವಿಕವಾಗಿ ನಾನು ಸೃಷ್ಟಿಕರ್ತ ಅಲ್ಲ ಅಂತ ಬ್ರಹ್ಮದೇವರು ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಸತ್ವಂ ರಜಸ್ತಮೈತಿ ನಿರ್ಗುಣಸ್ಯ ಗುಣಾಸ್ತ್ರಯಃ ಸ್ಥಿತಿ ಸರ್ಗ ನಿರೋಧೇಶು ಗೃಹೀತ ಮಾಯೆಯ ವಿಭೋ. ಇನ್ನು ಆ ಪರೀಕ್ಷಿತ್ ರಾಜ ಮಾಡಿದ ಪ್ರಶ್ನೆ,
ಜಗತ್ತನ್ನ ಪರಮಾತ್ಮ ಸೃಷ್ಟಿ ಮಾಡಿದ 3 ಗುಣಗಳಿಂದ ಸೃಷ್ಟಿ ಮಾಡಿದ ಅಂತ ಹೇಳಿದ್ರು. ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಅವ್ಯಕ್ತ ತತ್ವ ಅಂತ ನಾವಿನ್ನೂ ಈಗ ನೋಡಿದ್ದೀವಿ. ಅವ್ಯಕ್ತ ತತ್ವದಿಂದ ಮಹತ್ತತ್ವ. ಅವ್ಯಕ್ತ ತತ್ವ ಅಂದ್ರೆ ಯಾವುದು? ಈ 3 ಗುಣ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಈ 3 ಗುಣವನ್ನ ಪರಮಾತ್ಮ ಒಟ್ಟಿಗೆ ತಗೋತಾನೋ ಬಿಡಿ ಬಿಡಿಯಾಗಿ ತಗೋತಾನೋ ಅಂತ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆಗೆ ನಾರದರು ಕೇಳುವವರು ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಬ್ರಹ್ಮದೇವರು ಆ ಪ್ರಶ್ನೆಗೂ ಉತ್ತರ ಕೊಡ್ತಾ ಇದ್ದಾರೆ. ಪರಮಾತ್ಮ ಪ್ರಕೃತಿಯ ಗುಣಗಳನ್ನು ಒಟ್ಟಿಗೆ ತೆಗೆದುಕೋತಾನೋ ಬಿಡಿ ಬಿಡಿಯಾಗಿ ತಗೋತಾನೋ, ಒಂದಾದ ಮೇಲೆ ಒಂದು ತಗೋತಾನೋ ಹಾಗೆ. ಅದಕ್ಕೆ ಆಚಾರ್ಯರು ಬರಿತಾ ಇದ್ದಾರೆ ತಾತ್ಪರ್ಯದಲ್ಲಿ, ಯುಗಪತ್ ಕ್ರಮಶೋಪಿ ವಾ ಇತ್ಯಸ್ಯ ಪರಿಹಾರ ಸತ್ವಂ ರಜಸ್ತಮಿ. ಗುಣಗಳನ್ನ ಒಟ್ಟಿಗೆ ತಗೋತಾನೋ ಬಿಡಿ ಬಿಡಿಯಾಗಿ ತಗೋತಾನೋ ಅಂತ ಏನು ಪ್ರಶ್ನೆ ಪರೀಕ್ಷಿತ್ ರಾಜ ಮಾಡಿದರು, ನಾರದರು ಮಾಡಿದರು, ಅದಕ್ಕೆ ಇಲ್ಲಿ ಉತ್ತರ ಹಾಗೆ. ನಿತ್ಯಂ ಗೃಹೀತ ಸತ್ವಾದ್ಯಾಹ ಸ್ಥಿತ್ಯಾದಿಷು ವಿಶೇಷತಃ. ಪರಮಾತ್ಮ ಎಲ್ಲ ಗುಣಗಳನ್ನು ಸದಾ ಗ್ರಹಣ ಮಾಡಿಕೊಂಡೇ ಇದ್ದಾನೆ. ಯಾವ ಗುಣಗಳನ್ನು ದೇವರು ಬಿಟ್ಟದ್ದು ಅಂತ ಇಲ್ಲವೇ ಇಲ್ಲ. ಯಾಕೆ? ಆ ಪ್ರಕೃತಿಯ 3 ಗುಣಗಳು ಸೂಕ್ಷ್ಮ ರೂಪದಲ್ಲೂ ನಿತ್ಯವಾಗಿ ಇದ್ದೇ ಇರುತ್ತವೆ. ಸೂಕ್ಷ್ಮವಾಗಿ ಪ್ರಳಯ ಆಯಿತು, ಎಲ್ಲ ನಾಶ ಆಯಿತು ಅಂತ ತಿಳ್ಕೊಂಡ್ಬಿಡಬಾರ್ದು. ಸೂಕ್ಷ್ಮ ರೂಪದಲ್ಲಿ ಪ್ರಕೃತಿಯ 3 ಗುಣಗಳು ಇದ್ದೇ ಇದೆ. ಅದರಿಂದ ಬರೀತಾರೆ ನೋಡಿ ಆಚಾರ್ಯರು, ನಿತ್ಯಂ ಗೃಹೀತಾ ಸತ್ವಾದ್ಯಾಹ ಸ್ಥಿತ್ಯಾದಿಷು ವಿಶೇಷತಃ ಯುಗಪತ್ ಕ್ರಮಶಶ್ಚೈವ. ಹಾಗೆ ಅಂದರೆ ದೇವರ ಸೃಷ್ಟಿ 2 ರೀತಿಯಾದ ಸೃಷ್ಟಿ ಇದೆ. ಒಂದು ಮೂಲ ಸೃಷ್ಟಿ, ಮತ್ತೊಂದು ದೈನಂದಿನ ಸೃಷ್ಟಿ ಅಂತ ಕರೀತಾರೆ. ಮೂಲ ಸೃಷ್ಟಿ ಅಂದರೆ ಯಾವುದು? ಮಹಾಪ್ರಳಯ ಬಂತು, ತದನಂತರ ಉಂಟಾಗುವ ಸೃಷ್ಟಿ. ಆ ಸೃಷ್ಟಿ ಸಮಯದಲ್ಲಿ ಪರಮಾತ್ಮ ಹೇಗೆ ತಗೋತಾನೆ ಹಾಗೆಂದ್ರೆ ಕ್ರಮಶಃ ಮೊದಲು ಸತ್ವಗುಣ, ಮೊದಲು ರಜೋಗುಣದಿಂದ ಸೃಷ್ಟಿಯನ್ನು ಮಾಡ್ತಾನೆ. ತದನಂತರ ಸತ್ವಗುಣದಿಂದ ಸ್ಥಿತಿಯನ್ನು ಮಾಡ್ತಾನೆ. ತಮೋಗುಣದಿಂದ ಸಂಹಾರವನ್ನು ಮಾಡ್ತಾನೆ ಅಂತ ಒಟ್ಟು. ಇದು ಮೂಲ ಸೃಷ್ಟಿಯಲ್ಲಿ ಈ ರೀತಿಯಾಗಿ ಕ್ರಮಶವಾಗಿ ಒಂದಾದ ಮೇಲೆ ಒಂದನ್ನು ತೆಗೆದುಕೊತಾನೆ. ಇನ್ನು ದೈನಂದಿನ ಸೃಷ್ಟಿಯಲ್ಲಿ ಪರಮಾತ್ಮ ಯುಗಪತ್ ಒಟ್ಟಿಗೆ ತಗೊಂಡ್ಬಿಡ್ತಾನೆ. ಯಾಕೆ? ಕೆಲವು ಪದಾರ್ಥಗಳನ್ನು ಸೃಷ್ಟಿ ಮಾಡಬೇಕಾಗಿದೆ, ಕೆಲವು ಪದಾರ್ಥಗಳನ್ನು ಸ್ಥಿತಿ ಮಾಡಬೇಕಾಗಿದೆ, ಕೆಲವುದನ್ನು ಸಂಹಾರ ಮಾಡಬೇಕಾಗಿದೆ. ಅದನ್ನೇ ದಿನಕಲ್ಪ ಅಂತ ಕರೀತಾರೆ. ಬ್ರಹ್ಮದೇವರ ದಿನಕಲ್ಪ. ಆ ದಿನಕಲ್ಪದಲ್ಲಿ ಸೃಷ್ಟಿ ಮಾಡುವಾಗ ಪರಮಾತ್ಮ ಯುಗಪತ್ ಆ 3 ಗುಣಗಳನ್ನು ಒಟ್ಟಿಗೆ ತೆಗೆದುಕೋತಾನೆ. ಪರೀಕ್ಷಿತ್ ರಾಜ ಕೇಳುವಾಗ ಹೇಳಿದ್ರು, ಈ ವಿಷಯದಲ್ಲಿ ನನಗೆ ಸಂಶಯ ಇದೆ, ಅದನ್ನು ಪರಿಹಾರ ಮಾಡಬೇಕು ಅಂತ. ಒಂಥರ ದೊಡ್ಡವರಿಗೂ ಕೂಡ ಇರತಕ್ಕ ಒಂದು ಮೂಲಭೂತವಾದ ಒಂದು ವಿಚಾರ ಇದು. ಅದನ್ನು ಚೆನ್ನಾಗಿ ನಾವು ಅರ್ಥಕೋಬೇಕು ಅಂತ ಒಟ್ಟು ಭಾಗವತದಲ್ಲಿ ಇದನ್ನ ವೇದವ್ಯಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಮೂಲ ಸೃಷ್ಟಿ ಮಾಡುವಾಗ ಕ್ರಮವಾಗಿ ತೆಕ್ಕೋತಾನೆ ಸತ್ವಾದಿ ಗುಣಗಳನ್ನ, ದಿನಕಲ್ಪದಲ್ಲಿ ಒಟ್ಟಿಗೆ ತಗೋತಾನೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯ ಜ್ಞಾನ ಕ್ರಿಯಾಶ್ರಯಾ ಬಧ್ನಂತಿ ನಿತ್ಯದ ಮುಕ್ತಂ ಮಾಯಿನಂ ಪುರುಷಂ ಗುಣಾಃ. ಇನ್ನು ಸೃಷ್ಟಿ ಆಯಿತು, ಸೃಷ್ಟಿ ಸ್ಥಿತಿ ಸಂಹಾರ ಆಯಿತು. ನಿಯಮನನ್ನು ಹೇಳಿದರು, ಎಲ್ಲದರಲ್ಲೂ ಪ್ರವೇಶ ಮಾಡಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ. ಇನ್ನು ಬರೋದು ಬಂಧ ಮೋಕ್ಷ. ದೇವರು ಬಂಧನವನ್ನು ಹೇಗೆ ಕೊಡ್ತಾನೆ, ಮೋಕ್ಷವನ್ನು ಹೇಗೆ ಕೊಡ್ತಾನೆ ಅಂತ ವಿಚಾರ ನೋಡಿ. ಈ ಪ್ರಕೃತಿಯ 3 ಗುಣಗಳು ಏನಿದೆ ಅದೇ ಬಂಧನಕ್ಕೆ ಕಾರಣ. ಈ ಪ್ರಕೃತಿಯ 3 ಗುಣಗಳು ಏನಿದೆ ಮೋಕ್ಷಕ್ಕೂ ಅದೇ ಕಾರಣ ಅಂತ. ಎಷ್ಟು ಅದ್ಭುತ ವಿಚಾರ ನೋಡಿ. ಇಲ್ಲಿ ಭಾಗವತದಲ್ಲಿ ಸುಂದರವಾದ ವಿಚಾರ ನಿರೂಪಣೆ ಇಲ್ಲಿದೆ. ಮೊದಲು ಬಂಧನ ಕ್ರಮವನ್ನು ಹೇಳ್ತಾರೆ, ಆಮೇಲೆ ಮುಂದಿನ ಶ್ಲೋಕದಲ್ಲಿ ಮೋಕ್ಷದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯಾ ಅಂತ ಬರೀತಾರೆ. ಅಂದ್ರೆ ಜ್ಞಾನೇಂದ್ರಿಯೈ ಮನಸ ಸತ್ವಂ ಬಧ್ನಾತಿ ಪೂರುಷಂ ಅಂತ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ಈ ಸತ್ವಗುಣ ಇದೆ ನೋಡಿ, ಅದೆಲ್ಲಿ ಕೆಲಸ ಮಾಡುತ್ತದೆ ಹಾಗೆಂದ್ರೆ ಜ್ಞಾನೇಂದ್ರಿಯಗಳಲ್ಲಿ 5 ಜ್ಞಾನೇಂದ್ರಿಯ, ಶಬ್ದ ಸ್ಪರ್ಶ ರೂಪ ರಸ ಗಂಧವನ್ನ ತಂದುಕೊಡತಕ್ಕದ್ದು. ಅಂದ್ರೆ ಕಣ್ಣು, ಕಿವಿ, ಮೂಗು ಇತ್ಯಾದಿಗಳು ಅಂತ ಏನಿದೆ, ತ್ವಕ್, ಅದು ಜ್ಞಾನೇಂದ್ರಿಯ ಪ್ಲಸ್ ಮನಸ್ಸು. ಅದರಲ್ಲಿ ಸತ್ವಗುಣದಿಂದ ಪರಮಾತ್ಮ ಏನ್ ಮಾಡ್ತಾನೆ, ಬಂಧನವನ್ನು ಉಂಟು ಮಾಡುತ್ತಾನೆ.
ಸತ್ವಾದಯ ಸ್ಥೂಲ ಏವ ವಿವಕ್ಷಿತ. ಸ್ಥೂಲಭೂತವಾದ ಸತ್ವಗುಣ ಅಂತ ಬರೀತಾರೆ. ಸತ್ವಗುಣದಲ್ಲೂ ಸ್ಥೂಲ ಸೂಕ್ಷ್ಮ ಅಂತ ಎರಡಿದೆ. ಇಲ್ಲಿ ಒಟ್ಟು ಸ್ಥೂಲವಾದ ಸತ್ವವನ್ನು ಹೇಳ್ತಾ ಇದ್ದಾರೆ. ಅದರಿಂದ ನೋಡಿ, ಕೆಲವು ಪದಾರ್ಥಗಳನ್ನು ನೋಡಿದಾಗ, ಕೇಳಿದಾಗ, ಮನಸ್ಸಿನಲ್ಲಿ ವಿಷಯ ಪದಾರ್ಥಗಳ ಭೋಗವನ್ನು ಮಾಡಿದಾಗ ಸುಖ ಆಗ್ತದೆ. ಅದು ಬಂಧನಕ್ಕೆ ಕಾರಣ. ಅಭಿಮಾನ ಅಂತ ಹೇಳ್ತಾರೆ ನೋಡಿ. ಮನಸ್ಸಿನಲ್ಲಿ ಅಭಿಮಾನ ಹುಟ್ಟುತ್ತದೆ. ಇದೆಲ್ಲ ನನಗೆ ಇಷ್ಟವಾದ ಪದಾರ್ಥ ಹಾಗೆ ಅಂತ ಮನಸ್ಸಿನಲ್ಲಿ ಏನು ಅಭಿಮಾನ ಹುಟ್ಟುತ್ತದೆ, ಅದು ಸತ್ವಗುಣದ ಕಾರ್ಯ, ಮನಸ್ಸಿನಲ್ಲಿ ಆಗತಕ್ಕದ್ದು. ಅದರಿಂದ ನಮಗೆ ಬಂಧನ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸತ್ವಗುಣಗಳು ಕೂಡ ನಮಗೆ ಬಂಧನಕ್ಕೆ ಕಾರಣ. ಅದು ಎಲ್ಲಿರತಕ್ಕದ್ದು? ಜ್ಞಾನೇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ. ಇನ್ನು ರಜೋಗುಣ ಅದೆಲ್ಲಿರುತ್ತದೆ ಹಾಗೆ ಅಂದ್ರೆ ಕರ್ಮೇಂದ್ರಿಯೈ ನಿತ್ಯಂ ಅಂತ. ಮನಸ್ಸಿನಲ್ಲಿ ಅಭಿಮಾನ ಬಂತು, ತದನಂತರ ರಜೋಗುಣ ಅದು ಕರ್ಮೇಂದ್ರಿಯಗಳು, ವಾಕ್ಪಾಣಿ ಪಾದ ಪಾಯು ಉಪಸ್ಥ ಅಂತ ಹೇಳ್ತಾ ಇದ್ದಾರೆ. ಅದು ರಜೋಗುಣದ ಕಾರ್ಯ, ಅದರಲ್ಲಿ ಆಗ್ತದೆ. ಯಾಕೆ? ಮನಸ್ಸಿನಲ್ಲಿ ಸುಖ ಭೋಗ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಚ್ಛೆ ಉಂಟಾಯಿತು ಸತ್ವಗುಣದಿಂದ, ಅದರಿಂದ ರಜೋಗುಣದ ಕಾರ್ಯ ಅದು ಕರ್ಮೇಂದ್ರಿಯಗಳಲ್ಲಿ ಆಗ್ತದೆ. ತದನಂತರ ಶರೀರೇನ ತಮಸ್ತತ. ಇನ್ನು ಶರೀರ ನೋಡಿ, ಇಂದ್ರಿಯಗಳು ಅದು ಸೂಕ್ಷ್ಮವಾದದ್ದು, ಅದು ಗೋಲಕಗಳಲ್ಲಿ ಮುಂತಾದಗಳಲ್ಲಿ ಇರತಕ್ಕದ್ದು. ಇನ್ನು ಟೋಟಲ್ ಶರೀರ ಅಂತ ಏನಿದೆ ಅದು ತಮಸ್ಸಿಗೆ ತಮಸ್ಸು. ತಮಸ್ಸು ಇರೋದು ಎಲ್ಲಿ? ಆ ಶರೀರದಲ್ಲಿ. ಅದನ್ನ ಬಂಧನ ಮಾಡೋದು, ಶರೀರವನ್ನು ಉಪಯೋಗಿಸಿ ಬಂಧನವನ್ನ ಮಾಡೋದು ತಮೋಗುಣ. ಹಾಗೆ ಜ್ಞಾನೇಂದ್ರಿಯ ಮನಸ್ಸನ್ನು ಉಪಯೋಗಿಸಿ ಬಂಧನ ಮಾಡೋದು ಸತ್ವಗುಣ. ಕರ್ಮೇಂದ್ರಿಯವನ್ನ ಬಳಸಿ ಬಂಧನವನ್ನು ಉಂಟು ಮಾಡೋದು ರಜೋಗುಣ. ಶರೀರವನ್ನು ಬಳಸಿ ಬಂಧನವನ್ನು ಉಂಟು ಮಾಡೋದು ತಮೋಗುಣ ಅಂತ. ನೋಡಿ, ಶರೀರದಿಂದ ಹೆಂಗಾಗ್ತದೆ ಹಾಗೆ ಅಂದ್ರೆ ವೇದನೆಗಳು ಶರೀರದಲ್ಲಿ ಆಗತಕ್ಕ ಒಂದು ವೇದನಾದ್ಯಂತು ತಮಸ ಅಭಿಮನ್ಯತೆ ಅಂತ ಬರೀತಾರೆ. ಶರೀರದಲ್ಲಿ ಆಗತಕ್ಕ ವೇದನೆ ಅದು ತನಗೇ ಆಗತಕ್ಕದ್ದು ಅಂತ ತಿಳಿದು ಶರೀರದ ಮೇಲೆ ಅಷ್ಟು ಒಂದು ಪ್ರೀತಿಯನ್ನು ಮಾಡ್ತಾ ಇದ್ದಾನೆ. ಸೊ ಅದರಿಂದ ವೇದನಾದ್ಯಂತು ತಮಸ ಅಭಿಮನ್ಯತೆ, ಆ ಶರೀರದಲ್ಲಿ ಆಗತಕ್ಕ ವೇದನೆ, ಅದರಿಂದ ನಮಗೆ ಬಂಧನಗಳು. ಅಲ್ಲಿ ಆದಿಪದ ಇದೆ, ವೇದನಾದಿ ಅಂತ ಇದೆ. ಅದಕ್ಕೆ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಪಿತ್ತಾದಿ ಧಾತು ವಿಕ್ರಿಯಾ ಜನಿತಂ ಶಿರೋಭ್ರಮಣಾಧಿಕಂ. ಪಿತ್ತಾದಿಗಳು ಹೆಚ್ಚಾದಾಗ ತಲೆ ಸುತ್ತು ಬರ್ತದೆ ನೋಡಿ. ಆ ತಲೆ ಸುತ್ತೆಲ್ಲ ಬಂದು ನಮಗೆ ಅದೇನ್ ಮಾಡುತ್ತದೆ, ಅದು ತಮೋಗುಣದಿಂದ ಆಗತಕ್ಕದ್ದು, ಪ್ರಕೃತಿಯ ತಮೋಗುಣದಿಂದ ಆಗತಕ್ಕ ಅದು ಒಂದು ಕಾರ್ಯ. ಅದರಿಂದ ನಮಗೆ ಒಂದು ಬಂಧನವನ್ನ ಉಂಟು ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಯ ಸಂಬಂಧಿ ವೇದನಾ ಜನಿತಂ ದುಃಖಂ, ಅದು ಒಂದು ರೀತಿಯಾದ ಶಾರೀರಿಕ ದುಃಖವನ್ನು ಕೊಡ್ತಾ ಇದೆ. ಈ ರೀತಿಯಾಗಿ ಮಾಡಿ ಮೂರು ಗುಣಗಳು ಕೂಡ ನಮಗೆ ಬಂಧವನ್ನು ಉಂಟು ಮಾಡ್ತಾ ಇದೆ. ಜೀವಸ್ಯ ಗುಣಕೃತ. ಇಲ್ಲ, ನಾವು ಹೇಳ್ತಾ ಇರೋದು ಈ ಗುಣ ಎಲ್ಲ, ಈಗ ನೀವು ಏನೇ ಹೇಳ್ತೀರಿ ಈ ಬಂಧನ ಇದೆ ಅಂತ, ಇದು ಸತ್ವಗುಣ, ರಜೋಗುಣ, ತಮೋಗುಣದಿಂದ ಆಗತಕ್ಕ ಬಂಧನ, ಅಂದ್ರೆ ಗುಣದಿಂದ ಆಗತಕ್ಕ ಬಂಧನ ಅಂತ ನೀವು ಯಾಕೆ ಹೇಳ್ತೀರಿ? ಸ್ವರೂಪದಿಂದ ಆಯಿತು ಅಂತ ಯಾಕೆ ಹೇಳಬಾರದು? ಹಾಗಂತ ಹೇಳಿದರೆ ಸ್ವರೂಪದಲ್ಲಿ ಪ್ರಕೃತಿಯ ಸಂಬಂಧವೇ ಇರೋದಿಲ್ಲ ಜೀವನಿಗೆ ಅಂತ. ಅಕರ್ತ ಸ್ವಭಾವತಃ ಉಕ್ತ ಸ್ವರೂಪೇನ ಕರ್ತ ನ ಕರಣೈಹಿ ಜಡೇಂದ್ರಿಯೈಹಿ ಶರೀರೇನ ಜಡೇನ. ಇದೆಲ್ಲವೂ ಕೂಡ ಜಡಭೂತವಾದದ್ದು. ಈ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಏನು ಹೇಳ್ತಾರೆ, ಇದೆಲ್ಲ ಜಡಭೂತವಾದದ್ದು. ಸ್ವರೂಪತಃ ಜೀವ ಅವನು ಜ್ಞಾನಮಯ, ಸ್ವರೂಪತಃ ಜೀವ ಜ್ಞಾನಮಯ. ಅದರಿಂದ ಅವನಿಗೆ
ಸ್ವಭಾವದಿಂದ ಈ ರೀತಿಯಾದ ಒಂದು ಬಂಧನ ಅಂತ ಹೇಳಿಕ್ ಬರೋದಿಲ್ಲ. ಪ್ರಕೃತಿಯಿಂದಲೇ, ಅಂದರೆ ಜಡಭೂತವಾದ ಪ್ರಕೃತಿಯಿಂದಲೇ ಅವನಿಗೆ ಬಂಧನ. ಆ ರೀತಿಯಾಗಿ ಪರಮಾತ್ಮ ಪ್ರೇರಣೆ ಮಾಡಿ ಮಾಡಿಸ್ತಾನೆ, ಬಂಧನದಲ್ಲಿ ಇಟ್ಟಿದ್ದಾನೆ ಅಂತ ಒಟ್ಟು ಅಭಿಪ್ರಾಯ. ಅನೇನ ನಿತ್ಯದ ಮುಕ್ತಂ ಇತ್ಯೇತದ್ ಉಕ್ತ ತಾತ್ಪರ್ಯಂ. ತರ್ಹಿ ತತ್ ಸ್ವರೂಪಂ ಕೀದೃಶಂ, ಮತ್ತೆ ಆ ಸ್ವರೂಪ ಎಂಥದ್ದು ಆಗಿರುತ್ತದೆ? ಅದು ಬಂಧನಕ್ಕೆ ಕಾರಣ ಅಲ್ಲ ಅಂದ್ರೆ ಆ ಸ್ವರೂಪ ಹೇಗಿರುತ್ತದೆ? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನಿತ್ಯ ಇತಿ ನಿತ್ಯ ಜ್ಞಾತ ಸ್ವರೂಪೋಸೋ, ನಿತ್ಯ ಜ್ಞಾನ ಸ್ವರೂಪನಾಗಿ ಇರ್ತಾನೆ. ಅವನ ಸ್ವರೂಪ, ಜೀವನ ಸ್ವರೂಪ ಆಗಿ ಇರುತ್ತದೆ. ಅಸೌ ಗುಣೈಹಿ ಏವ ಅಭಿಮನ್, ಅದರಿಂದ ಈ ಬಂಧನ ಅದು ಪ್ರಕೃತಿಯ ಗುಣದಿಂದಲೇ ಆದದ್ದು ಅಂತ ನಾವು ತಿಳಿಯಬೇಕು. ಏವಂ ಜೀವ ಪರೇಣೈವ ಪ್ರೇರಿತ, ಈ ರೀತಿಯಾಗಿ ಜೀವ ಪರಬ್ರಹ್ಮನಿಂದ ಪ್ರೇರಿತನಾಗಿ ಸಂಸಾರದಲ್ಲಿ ಇದ್ದಾನೆ ಅಂತ ಆದ ಮೇಲೆ ಜೀವ ಬೇರೆ ಪರಬ್ರಹ್ಮ ಬೇರೆ ಅಂತ ಆಯ್ತು ನೋಡಿ. ಬಂಧನವನ್ನು ಕೊಟ್ಟವ ಪರಮಾತ್ಮ, ಬಂಧನದಲ್ಲಿ ಇರುವವ ಜೀವ. ಅದರಿಂದ ಜೀವಬ್ರಹ್ಮ ಒಂದು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಜೀವಬ್ರಹ್ಮ ಒಂದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಬಂಧನ ಪ್ರದ ದೇವರು, ಬಂಧನವನ್ನು ಪಡೆಯುವವ ಜೀವ. ಹಾಗೆ ಏವಂ ಜೀವಪರವು ಭಿನ್ನವು, ಅದರಿಂದ ಜೀವ ಪರಮಾತ್ಮ ಅವರು ಭಿನ್ನ ಅಂತ ಕೊಟ್ಟು ಹೇಳ್ತಾ ಇದ್ದಾರೆ. ಸಯೇವ ಭಗವಾನ್ ಲಿಂಗೈ ತ್ರಿಭಿರೇತೈ ಅದೋಕ್ಷಜಃ ಸ್ವರಕ್ಷಿತ ಗದಿರ್ಬ್ರಹ್ಮನ್ ಸರ್ವೇಷಾಂ ಅಮಚೇಶ್ವರ. ಈ ಶ್ಲೋಕದಲ್ಲಿ ಗುಣಗಳಿಂದ, ಅಂದ್ರೆ ಪ್ರಕೃತಿಯ 3 ಗುಣದಿಂದ ಬಂಧನವನ್ನ ಹೇಳಿದರು. ಆ ಪ್ರಕೃತಿಯ 3 ಗುಣಗಳೇ ನಾವು ಸರಿಯಾಗಿ ಬಳಸಿಕೊಂಡ್ರೆ ನಮಗೆ ಮೋಕ್ಷವೂ ಕೂಡ ಅದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ತೈರೇವ ತನ್ಮೋಚಕತ್ವಂ ಅಪಿವದನ್ ಪರಮಸಾಧ್ಯಂ ದರ್ಶಯತಿ. ಈ ಸತ್ವಗುಣ, ರಜೋಗುಣ, ತಮೋಗುಣ ಅದನ್ನ ಮೋಕ್ಷಕ್ಕೆ ಹೇಗೆ ಬಳಸಿಕೊಳ್ಳೋದು ಅಂದರೆ ಸಂಸಾರ ವ್ಯವಸ್ಥೆಯಿಂದ ನಿವೃತ್ತರಾಗಬೇಕು. ಈ ಹುಟ್ಟು ಸಾವು ಎನ್ನುವ ಈ ಚೈನ್ ಸೈಕಲ್, ಅದನ್ನ ಸಂಸಾರ ಅಂತ ಕರೀತಾರೆ. ಆ ಸೈಕಲ್ನಿಂದ ಹೊರಗೆ ಬಂದು ಮೋಕ್ಷವನ್ನ ಪಡೆಯೋದು ಅಂದ್ರೆ ನಮ್ಮ ದೇಹದಲ್ಲೇ ನಾವಿರೋದು, ಸ್ವರೂಪ ದೇಹದಲ್ಲೇ ನಾವಿರೋದು. ಈಗ ನೋಡಿದೀವಿ ನೋಡಿ, ಜ್ಞಾನ ಸ್ವರೂಪ, ಜ್ಞಾನಮಯನಾಗಿ ಇರ್ತಾನೆ ಜೀವ. ಆ ದೇಹದಲ್ಲೇ ನಾವು ಹೇಗೆ ಇರ್ಲಿಕ್ಕೆ ಸಾಧ್ಯ? ಅದಕ್ಕೆ ಈ ಸತ್ವಗುಣವನ್ನ, ಸತ್ವಾದಿ ಗುಣಗಳನ್ನು ಹೇಗೆ ಬಳಸೋದು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಬ್ರಹ್ಮದೇವರು ಉತ್ತರ ಕೊಡ್ತಾ ಇದ್ದಾರೆ. ನೋಡಿ, ಆ ಮನಸ್ಸು ಅದಕ್ಕೆ ಅಭಿಮಾನ ಬರೋದಕ್ಕೆ ಏನ್ ಕಾರಣ? ವಿಷಯದಲ್ಲಿ ಆಸಕ್ತಿ ಮಾಡಿದ್ದಕ್ಕೆ. ಈ ವಿಷಯ ಚೆನ್ನಾಗಿದೆ, ನನಗೆ ಸುಖಕ್ಕೆ ಕಾರಣವಾಗಿದೆ ಹಾಗೆ ಅಂತ ಮನಸ್ಸಿನಲ್ಲಿ ಹುಟ್ಟಿದ ಅಭಿಮಾನ. ಆ ಮನಸ್ಸಿನ ಅಭಿಮಾನದಿಂದ, ಆ ಜ್ಞಾನೇಂದ್ರಿಯಗಳಿಂದ ಬಂದ ಒಂದು ಸುಖ ದುಃಖ, ಒಂದು ಅಭಿಮಾನ ಹುಟ್ಟುತ್ತದೆ. ಆ ಅಭಿಮಾನದಿಂದ ಏನ್ ಮಾಡ್ತೀವಿ ನಾವು? ಕರ್ಮೇಂದ್ರಿಯಗಳನ್ನ ಬಳಸಿ ಕರ್ಮಗಳನ್ನ ಮಾಡ್ತೀವಿ. ತನ್ಮೂಲಕ ಶರೀರದಲ್ಲಿ ಕ್ರಿಯೆಗಳು ಆಗ್ತದೆ. ಸುಖವೋ ದುಃಖವೋ ಏನೋ ವಿಷಯದಿಂದ ನಾವು ಪಡಿತೀವಿ. ಎಲ್ಲಿ ತನಕ ನಮಗೆ ವಿಷಯದ ಕಡೆ, ಸಂಸಾರದಲ್ಲಿರುವ ಪದಾರ್ಥಗಳ ಕಡೆ ನಮಗೆ ಆಸಕ್ತಿ ಇರುತ್ತದೆ, ಅಭಿಮಾನ ಇರುತ್ತದೆ, ಅಲ್ಲಿ ತನಕ ಈ ಬಂಧನ ಇದ್ದೇ ಇರುತ್ತದೆ. ಮೋಕ್ಷವನ್ನ ಪಡೀಬೇಕು ಅಂದ್ರೆ ಮೊದಲು ಕಣ್ಣು ಮುಚ್ಚಿರಿ ಅಂತ ನೋಡಿ. ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚೋದು ಅಂದ್ರೆ ಏನು? ವಿಷಯದ ಜಗತ್ತಿನಲ್ಲಿ ಇರುವ ವಿಷಯದ ಪದಾರ್ಥದಿಂದ ನಾವು ಡಿಟ್ಯಾಚ್ ಆಗಬೇಕು. ಮತ್ತೆ ಮನಸ್ಸನ್ನು ಎಲ್ಲಿ ಹೋಗ್ಬೇಕು? ಹರಿ ವಿಷಯಕ ಶ್ರವಣಾದಿರೂಪ ಜ್ಞಾನ ಜನಕೋ ಭವತಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸುಂದರವಾದ ವಿಷಯ ನೋಡಿ. ಜೀವಮೋಚನಾಯ, ಜೀವ ತಾನು ಮೋಚನವನ್ನು ಪಡೀಬೇಕು, ಮೋಕ್ಷವನ್ನು ಪಡೀಬೇಕು ಅಂದ್ರೆ ಹರಿನಾ ಪ್ರೇರಿತ, ಪರಮಾತ್ಮನಿಂದ ಪ್ರೇರಿತನಾಗಿ ಸೂಕ್ಷ್ಮ ಸತ್ವಗುಣ ನೋಡಿ. ಬಂಧನಕ್ಕೆ ಕಾರಣವಾದದ್ದು ಸ್ಥೂಲ ಸತ್ವಾದಿ ಗುಣಗಳು, ಮೋಕ್ಷಕ್ಕೆ ಕಾರಣವಾದದ್ದು ಸೂಕ್ಷ್ಮ ಸತ್ವಾದಿ ಗುಣಗಳು. ಈ ಸೂಕ್ಷ್ಮ ಸತ್ವಾದಿ ಗುಣಗಳು ಜ್ಞಾನೇಂದ್ರಿಯ ಷಟ್ಕಂ ಆಶ್ರಿತ್ಯ, ಜ್ಞಾನೇಂದ್ರಿಯ ಮತ್ತು ಮನಸ್ಸು, ಅಲ್ಲಿಯೇ ಈ 6ರಲ್ಲಿ ಸೂಕ್ಷ್ಮ ಸತ್ವಗುಣ ಇದೆ. ಆ ಸೂಕ್ಷ್ಮ ಸತ್ವವನ್ನು ಬಳಸಿ ನಾವೇನ್ ಮಾಡಬೇಕು? ಹರಿವಿಷಯಕ ಶ್ರವಣಾದಿ ರೂಪ, ಪರಮಾತ್ಮನ ಕುರಿತಾದ ಶ್ರವಣ ಮನನ ಧ್ಯಾನವನ್ನ ಮಾಡಿಸಿದ್ರೆ ಆಗ ಅದು
ಕೆಲಸ ಮಾಡುತ್ತದೆ. ಆ ಸೂಕ್ಷ್ಮ ಸತ್ವ ಆಕ್ಟಿವೇಟ್ ಆಗಿ ತನ್ಮೂಲಕ ಏನಾಗ್ತದೆ, ಆ ರಜೋಗುಣ ನೋಡಿ, ರಜೋಗುಣದಿಂದಲೂ ನಮಗೆ ಮೋಕ್ಷ. ಹೇಗೆ ಅದು ನೋಡಿ, ಸತ್ವಗುಣದಿಂದ ಸೂಕ್ಷ್ಮ ಸತ್ವದಿಂದ ಹೇಗೆ ಮೋಕ್ಷ ನೋಡಿದೀವಿ. ಅಂದರೆ ಹರಿವಿಷಯಕವಾದ ಜ್ಞಾನವನ್ನ ನೋಡಬೇಕು, ಕೇಳಬೇಕು. ಜ್ಞಾನೇಂದ್ರಿಯಗಳು ಏನಿದೆ, ಮನಸ್ಸು ಏನಿದೆ, ಹರಿವಿಷಯಕವಾದರೆ, ಸಬ್ಜೆಕ್ಟ್ ಯಾವುದು ಹರಿವಿಷಯಕವಾಗಿದ್ರೆ ಓಕೆ, ಜ್ಞಾನೇಂದ್ರಿಯ ಗೆಲ್ಲಿತ್ತು, ಸತ್ವಗುಣದಿಂದ ಮೋಕ್ಷ ಆಯಿತು. ರಜೋಗುಣ ಕರ್ಮೇಂದ್ರಿಯಾನ್ಯಾಶ್ರಿತ್ಯ, ರಜೋಗುಣ ಇರೋದು ಎಲ್ಲಿ, ಯಾವುದನ್ನು ಆಶ್ರಯಿಸಿ ಇರುತ್ತದೆ, ಕರ್ಮೇಂದ್ರಿಯವನ್ನು ಆಶ್ರಯಿಸಿದೆ ಅಂತ ನೋಡ್ತೀವಿ. ಸೊ ಅದರಿಂದ ಮೋಕ್ಷವನ್ನು ಹೆಂಗೆ ಪಡೆಯೋದು ಹಾಗೆಂದ್ರೆ, ಹರಿಪ್ರೀತ್ಯರ್ಥಾನಿ ಕರ್ಮಾಣಿ ಕಾರಯನ್, ಪರಮಾತ್ಮನ ಪ್ರೀತಿಯನ್ನ ಉಂಟು ಮಾಡಿಸುವ ಕಾರ್ಯಗಳನ್ನು ಮಾಡಬೇಕು. ದೇವರ ಪೂಜೆ ಮಾಡೋದು, ಪ್ರದಕ್ಷಿಣೆ ನಮಸ್ಕಾರ ಹಾಕೋದು, ತುಳಸಿ ಪೂಜೆ ಮಾಡೋದು ಇತ್ಯಾದಿಯಾಗಿ ನಾವೇನು ಕರ್ಮೇಂದ್ರಿಯಗಳಿಂದ ಕೈಕಾಲುಗಳಿಂದ ಮಾಡತಕ್ಕ ಒಂದು ಕ್ರಿಯೆಗಳು ಏನಿದೆ, ಅದನ್ನು ಕೂಡ ನಾವು ಪರಮಾತ್ಮನ ಪೂಜಾ ರೂಪವಾಗಿ ನಾವು ಮಾಡಬೇಕು. ಹಾಗೆ ಅಂತ ಹರಿಪ್ರೀತಿಕರವಾದ ಕರ್ಮಗಳನ್ನು ನಾವು ಮಾಡಬೇಕು. ಯಾವ ಕರ್ಮದಿಂದ ಹರಿಪ್ರೀತನಾಗ್ತಾನೋ ಆ ಕರ್ಮವನ್ನು ಮಾತ್ರ ಕರ್ಮೇಂದ್ರಿಯಗಳಿಂದ ಮಾಡಬೇಕು. ನಮಗೇನು ಗೊತ್ತಾಗ್ತದೆ ಹರಿಗೆ ಪ್ರೀತಿ ಯಾವುದಾಗ್ತದೆ ಯಾವುದಾಗಲ್ಲ ಅಂದರೆ, ದಾಸರ ಪದ್ಯಗಳಲ್ಲಿ ಈ ರೀತಿಯಾದ ಪ್ರವಚನಗಳಲ್ಲಿ ನಮಗೆ ಗೊತ್ತಾಗ್ತದೆ. ಹರಿಪ್ರೀತಿಕರವಾದ ಕರ್ಮಗಳನ್ನು ಮಾಡಿ ತನ್ಮೂಲಕ ಅಂತಃಕರಣ ಶುದ್ಧಿ ದ್ವಾರ ಹರಿಜ್ಞಾನ ಜನಕೋ ಭವತಿ. ಈ ರೀತಿಯಾಗಿ ರಜೋಗುಣವು ಕೂಡ ನಮಗೆ ಮೋಕ್ಷವನ್ನು ತಂದುಕೊಡುತ್ತದೆ. ಇನ್ನು ತಮಸ್ಸು, ಸೂಕ್ಷ್ಮ ತಮೋಗುಣ ಅಂತ ಹೇಳ್ತಾ ಇದ್ದಾರೆ. ಆ ಸೂಕ್ಷ್ಮ ತಮೋಗುಣವು ಕೂಡ ಶರೀರಂ ಆಶ್ರಿತ್ಯ, ಶರೀರವನ್ನು ಟೋಟಲ್ ಬಾಡಿ ಶರೀರಂ ಆಶ್ರಿತ್ಯ ಹರಿಪ್ರೀತಿ ಜನಕ, ಪರಮಾತ್ಮನ ಪ್ರೀತಿಯನ್ನು ಉಂಟು ಮಾಡತಕ್ಕದ್ದು. ಶರೀರದಿಂದ ನಾವೇನು ಸಾಧನೆ ಮಾಡ್ಬೋದು, ಉಪವಾಸಾದಿಗಳು ಅಂತ ಬರೀತಾರೆ ನೋಡಿ. ಉಪವಾಸಾದಿ ತಪೋಜನಿತ ವೇದನಾದಿಕಂ ಉತ್ಪಾದಯನ್ ಹರಿಜ್ಞಾನ ಸಾಧಕೋ ಭವತಿ. ಶರೀರದಿಂದ ನಾವೇನ್ ಮಾಡ್ಬೋದು, ಶರೀರ ತಮೋಗುಣ ಶರೀರವನ್ನು ಆಶ್ರಯಿಸಿದೆ. ಉಪವಾಸಾದಿಗಳನ್ನು ಮಾಡೋದ್ರಿಂದ ನಮಗೇನಾಗ್ತದೆ, ಹರಿಜ್ಞಾನಕ್ಕೆ ಸಾಧಕವಾಗಿ, ಯಾಕೆ ಪರಮಾತ್ಮನ ಪ್ರೀತಿಕರವಾದದ್ದು ಉಪವಾಸಾದಿ, ಏಕಾದಶಿ ಉಪವಾಸ, ಚಾತುರ್ಮಾಸ್ಯ ವ್ರತಗಳು, ಅದು ಶರೀರದಿಂದ ಮಾಡತಕ್ಕ ಒಂದು ತಪಸ್ಸು. ಅಂತ ತಪಸ್ಸನ್ನು ನಾವು ಮಾಡಿದರೆ ಅದಕ್ಕೆ ಆ ಶರೀರವನ್ನು ಆಶ್ರಯಿಸಿರೋದು ಯಾವುದು, ತಮೋಗುಣ. ನೋಡಿ, ಸತ್ವಗುಣ ಜ್ಞಾನೇಂದ್ರಿಯವನ್ನು ಮನಸ್ಸನ್ನು ಆಶ್ರಯಿಸಿದೆ, ರಜೋಗುಣ ಕರ್ಮೇಂದ್ರಿಯಗಳನ್ನು ಆಶ್ರಯಿಸಿದೆ, ತಮೋಗುಣ ಶರೀರವನ್ನು ಆಶ್ರಯಿಸಿದೆ. ಅದರಿಂದ ಶರೀರದಿಂದ ನಾವು ಉಪವಾಸಾದಿ ಹರಿಪ್ರೀತಿ ಜನಕವಾದ ವ್ರತಗಳನ್ನು ಮಾಡಿದರೆ ಕಾಯಕ್ಲೇಶವನ್ನು, ಅದು ಒಂದು ರೀತಿಯಾದ ಶರೀರಕ್ಕೆ ದುಃಖ, ಅಂತಹ ದುಃಖವನ್ನು ನಾವು ಮಾಡಿಸಿಕೊಂಡ್ರೆ ಏನಾಗ್ತದೆ, ಜ್ಞಾನ ಸಾಧಕವಾಗಿ ತಮೋಗುಣದಿಂದಲೂ ಕೂಡ ನಮಗೆ ಮೋಕ್ಷ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಯತಃ ಏವಂ ಬಂಧಕಃ ಮೋಚಕಶ್ಚ, ಅದರಿಂದ ಈ ಗುಣಗಳೇ ನಮಗೆ ಬಂಧಕವೂ ಹೌದು, ನಮಗೆ ಮೋಚಕವೂ ಹೌದು. ಲೌಕಿಕ ವಿಷಯವಾಗಿ ಪರಮಾತ್ಮನನ್ನು ಬಿಟ್ಟು ಇತರ ವಿಷಯಗಳಲ್ಲಿ ನಾವು ಇಂದ್ರಿಯಗಳನ್ನು ಮನಸ್ಸನ್ನು ಬಳಸಿದರೆ ಅದು ನಮಗೆ ಬಂಧನಕ್ಕೆ ಕಾರಣ ಆಗ್ತದೆ. ಪರಮಾತ್ಮನ ಕುರಿತಾದ ಶ್ರವಣಾದಿಗಳನ್ನ, ಉಪವಾಸಾದಿಗಳನ್ನ, ಕರ್ಮಗಳನ್ನ, ದೇವರ ಪೂಜೆ ಇತ್ಯಾದಿ ಕರ್ಮಗಳನ್ನು ನಾವು ಮಾಡಿದರೆ ಅದು ನಮಗೆ ಮೋಕ್ಷಕ್ಕೆ ಕಾರಣ ಆಗ್ತದೆ. ಅದೇನೆ 3 ಗುಣಗಳೇ ಬಂಧಕ್ಕೆ ಕಾರಣವೂ ಹೌದು, ಮೋಕ್ಷಕ್ಕೂ ಕಾರಣವೂ ಹೌದು. ಈ ರೀತಿಯಾಗಿ ಪರಮಾತ್ಮ ಎರಡನ್ನೂ ಕೊಡುವುದರಿಂದ ಬಂಧನವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ ಜೀವನಿಗೆ. ಅದರಿಂದ ಜೀವ ಬ್ರಹ್ಮ ಒಂದು ಅಂತ ಹೇಗೆ ಹೇಳ್ತೀರಾ, ಜೀವ ಬ್ರಹ್ಮ ಒಂದು ಆಗೋದಿಲ್ಲ, ಜೀವ ಬೇರೆ ಬ್ರಹ್ಮ ಬೇರೆ. ಹಾಗೆ ಅಂತ ಪರಮಾತ್ಮ ಸರ್ವಾಂತರ್ಯಾಮಿಯಾಗಿದ್ದು ಈ ಪ್ರೇರಣೆಯನ್ನು ಮಾಡ್ತಾ ಇದ್ದಾನೆ. ಅದರಿಂದ ಒಂದು ಆಗೋದಿಲ್ಲ ಅಂತ ನಾರದರ ಶಂಕೆ ಇಲ್ಲಿ ಪರಿಹಾರ ಆಗ್ತದೆ ಅಂತ ಒಟ್ಟು ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.